ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಈ ಒಂದು ಪದ ಭಕ್ತನ ಜೀವ ಉಳಿಸಿತು. ಭಕ್ತರೇ, ಈ ಲೋಕದಲ್ಲಿ ಕೆಲವು ಪದಗಳು ಕೇವಲ ಪದಗಳಲ್ಲ, ಅವು ನಂಬಿಕೆ, ಆಸೆ, ದೃಢತೆ, ಅವು ದೇವರ ಮೇಲಿನ ಭಕ್ತಿ. ಅಂತಹ ಒಂದು ಅಮೂಲ್ಯವಾದಂತಹ ಪದವೇ ರಾಯರಿದ್ದಾರೆ. ಒಂದು ಸಣ್ಣ ಊರಿನಲ್ಲಿ ರಮೇಶ ಎನ್ನುವ ಒಬ್ಬ ಆಟೋ ಚಾಲಕನಿದ್ದ. ಅವನ ಜೀವನ ಸುಲಭವಾಗಿರಲಿಲ್ಲ. ಬೆಳಿಗ್ಗೆಯಿಂದ ರಾತ್ರಿ ತನಕ ಆಟೋ ಓಡಿಸಿದರೂ ಕೈಗೆ ಬರುವ ಹಣ ತುಂಬಾ ಕಡಿಮೆ. ಅವರ ಮನೆಯಲ್ಲಿದ್ದವರು ಹೆಂಡತಿ ಮತ್ತು ಒಂದು ಚಿಕ್ಕ ಮಗಳು. ಆದರೆ ಅವನಿಗೆ ಒಂದು ದೊಡ್ಡ ಶಕ್ತಿ ಇತ್ತು. ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲಿನ ಭಕ್ತಿ. ಪ್ರತಿದಿನ ಬೆಳಿಗ್ಗೆ ಆಟೋ ಓಡಿಸುವ ಮೊದಲು ಅವನು ಒಂದು ಕೆಲಸವನ್ನ ಮಾಡ್ತಿದ್ದ. ಶ್ರೀ ರಾಘವೇಂದ್ರಾಯ ನಮಃ. ಆಟೋ ಮುಂದೆ ರಾಯರ ಫೋಟೋಗೆ ನಮಸ್ಕಾರ ಮಾಡಿ ನಿಧಾನವಾಗಿ ಹೇಳ್ತಿದ್ದ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಈ ರೀತಿ ಅವನು ದಿನಾ ಪ್ರತಿ ಪ್ರಾರ್ಥನೆಯನ್ನ ಮಾಡ್ತಿದ್ದ. ರಾಯರೇ, ನನ್ನ ಕುಟುಂಬವನ್ನ ನೀವು ಕಾಪಾಡಬೇಕು. ಒಂದು ದಿನ ಅವನು ತನ್ನ ಆಟೋ ಹಿಂಭಾಗದಲ್ಲಿ ಒಂದು ವಾಕ್ಯ ಕೂಡ ಬರೆಸಿಕೊಂಡ. ಅದು ಕೇವಲ 3 ಪದಗಳು ಮಾತ್ರ. ಅದ್ಯಾವುದಪ್ಪ ಅಂದ್ರೆ ರಾಯರಿದ್ದಾರೆ. ಅದನ್ನ ನೋಡಿದಂತಹ ಸ್ನೇಹಿತರು, ಸಂಬಂಧಿಕರು ಕೆಲವರೆಲ್ಲ ನಗ್ತಾರೆ. ಏನ್ ರಮೇಶ, ರಾಯರು ನಿನ್ನ ಆಟೋದಲ್ಲಿ ಕುಳಿತಿದ್ದಾನ? ರಮೇಶ ನಗುತ್ತಾ ಹೇಳ್ತಾರೆ, ನೀವು ಅವರನ್ನ ನೋಡ್ಲಿಕ್ಕಾಗದು, ಆದ್ರೆ ನನಗೆ ಗೊತ್ತು ರಾಯರು ನನ್ನ ಜೊತೆ ಇದ್ದಾರೆ. ಕೆಲವು ದಿನಗಳ ಹೀಗೆ ಸಾಗ್ತಾ ಬಂತಾ ಇರ್ತವೆ. ಒಂದು ರಾತ್ರಿ ಒಂದು ಭಾರೀ ಮಳೆ ಬರ್ತಾ ಇತ್ತು. ರಸ್ತೆ ತುಂಬಾ ಜಾರಿ ಹೋಗುವಂತಹ ಪರಿಸ್ಥಿತಿ. ರಮೇಶ ತನ್ನ ಆಟೋದಲ್ಲಿ ಒಬ್ಬ ಪ್ರಯಾಣಿಕನನ್ನ ಕೂರಿಸಿಕೊಂಡು ಹೆದ್ದಾರಿಯಲ್ಲಿ ಹೋಗ್ತಿದ್ದ. ಅಕಸ್ಮಾತ್ ಆಗಿ ಎದುರಿನಿಂದ ಒಂದು ದೊಡ್ಡ ಲಾರಿ ವೇಗವಾಗಿ ಬರ್ತಿತ್ತು. ಆ ಕ್ಷಣದಲ್ಲಿ ಆಟೋ ಜಾರಿದ್ದು ರಮೇಶನ ಕೈಗಳು ಕಂಪಿಸತೊಡಗುತ್ತವೆ. ಪ್ರಯಾಣಿಕನು ಕೂಡ ಭಯದಿಂದ ಕಿರಿಚ್ತಾನೆ. ಅದೊಂದು ಕ್ಷಣ, ಜೀವ ಮತ್ತು ಸಾವು ನಡುವೆ ಇರುವಂತಹ ಕ್ಷಣ. ಆ ಕ್ಷಣದಲ್ಲಿ ರಮೇಶ ಕಣ್ಣು ಮುಚ್ಚಿ ಕೂಗ್ತಾನೆ, ರಾಯರೇ ಕಾಪಾಡಿ, ರಾಯರೇ ಕಾಪಾಡಿ, ರಾಯರೇ ಕಾಪಾಡಿ. ಆಶ್ಚರ್ಯಕರವಾಗಿ ತಿರುಗಿ ಬೀಳಬೇಕಿದ್ದ ಆಟೋ ಆಕಸ್ಮಿಕವಾಗಿ ಸರಿಯಾಗಿ ನಿಂತ್ಕೊಳ್ಳುತ್ತೆ. ಲಾರಿ ಬಹಳ ಹತ್ತಿರಕ್ಕೆ ಬಂದು ನಿಂತಿರುತ್ತೆ. ಆದರೆ ಒಂದು ಸಣ್ಣ ಸ್ಕ್ರಾಚ್ ಕೂಡ ಆಟೋ ಮೇಲೆ ಆಗಿರಲಿಲ್ಲ. ಕೆಲವು ಕ್ಷಣ ಎಲ್ಲರೂ ಕೂಡ ಮೌನವಾಗ್ಬಿಡ್ತಾರೆ, ಮೂಕ ವಿಸ್ಮಿತರಾಗ್ಬಿಡ್ತಾರೆ. ಮಳೆ ಮಾತ್ರ ಜೋರಾಗಿ ಸುರಿತಾ ಇರುತ್ತೆ. ಪ್ರಯಾಣಿಕನು ನಿಧಾನವಾಗಿ ಆಟೋವನ್ನ ಹಿಡಿತಾನೆ. ಅವನ ಕಣ್ಣುಗಳಲ್ಲಿ ಆಶ್ಚರ್ಯವನ್ನ ಕಾಣ್ತಾ ಇರ್ತಾನೆ. ಅವನಿಗೆ ಏನ್ ಹೇಳ್ತಾನೆ ಅಂದ್ರೆ, ಇದು ಹೇಗೆ ಸಾಧ್ಯ? ಆಗ ಸ್ವಲ್ಪ ಕ್ಷಣ ರಮೇಶ ಮಾತೇ ಆಡಲಿಲ್ಲ. ಅವನು ನಿಧಾನವಾಗಿ ಆಟೋ ಹಿಂಭಾಗವನ್ನ ತೋರಿಸ್ತಾನೆ. ಅಲ್ಲಿ ದೊಡ್ಡ ಅಕ್ಷರದಲ್ಲಿ ಬರೆಯಲಾಗಿರುತ್ತದೆ, ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಈ ಪ್ರಯಾಣಿಕ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅವನು ನಿಧಾನವಾಗಿ ಹೇಳ್ತಾನೆ, ಇಂದು ನನಗೆ ಅರ್ಥವಾಯಿತು, ಅದು ಕೇವಲ ಬರಹ ಅಲ್ಲ, ಅದು ಸತ್ಯ ಅಂತೇಳಿ. ಭಕ್ತರೇ, ಈ ಕತೆ ನಮಗೆ ಒಂದು ಸತ್ಯವನ್ನ ಹೇಳ್ತದೆ. ದೇವರು ಯಾವಾಗಲೂ ಆಕಾಶದಲ್ಲಿ ಮಾತ್ರ ಇರೋದಿಲ್ಲ, ಸ್ವರ್ಗದಲ್ಲಿ ಮಾತ್ರ ಇರೋದಿಲ್ಲ, ಯಾವುದೋ ಒಂದು ನಿಗೂಢವಾದಂತಹ ಸ್ಥಳದಲ್ಲಿ ಇರೋದಿಲ್ಲ, ಮಂದಿರದಲ್ಲೂ ಇರೋದಿಲ್ಲ, ಮಠದಲ್ಲಿ ಇರೋದಿಲ್ಲ. ದೇವರು ಯಾವಾಗಲೂ ನಮ್ಮ ನಿಜವಾದ ಭಕ್ತಿ ಇದ್ರೆ ಅವರು ನಮ್ಮ ಜೀವನದಲ್ಲೇ ಇರ್ತಾರೆ, ನಮ್ಮ ಜೊತೆಗೆ ನಡೀತಾರೆ, ನಮ್ಮನ್ನ ಕಾಪಾಡುತ್ತಾರೆ ಮತ್ತು ಕೆಲವೊಮ್ಮೆ ನಮಗೆ ಕಾಣದ ರೀತಿಯಲ್ಲಿ ಅದ್ಭುತಗಳನ್ನ ಮಾಡ್ತಾರೆ. ಆದ್ರಿಂದ ಯಾರಾದರೂ ತಮ್ಮ ವಾಹನದ ಮೇಲೆ ರಾಯರಿದ್ದಾರೆ ಎಂದು ಬರೆಯುವಾಗ ಅದು ಕೇವಲ ಸ್ಟಿಕ್ಕರ್ ಆಗಿರಲ್ಲ,
ಅದು ಅವರ ಹೃದಯದ ನಂಬಿಕೆಯಾಗಿರುತ್ತೆ. ನೀವು ಜೀವನದಲ್ಲಿ ಯಾವಾಗಲಾದರೂ ಒಂಟಿಯಾಗಿದ್ದೀವಿ ಅನ್ಸಿದ್ರೆ ಒಂದು ಮಾತನ್ನ ನೆನಪಿಡಿ, ರಾಯರಿದ್ದಾರೆ. ನಮ್ಮ ಜೊತೆ, ನಮ್ಮ ಹಿಂದೆ, ನಮ್ಮ ಜೀವನದಲ್ಲಿ ರಾಯರಿದ್ದಾರೆ. ಇಲ್ಲಿ ಈ ವಿಡಿಯೋವನ್ನ ನೋಡಿದಂತಹ, ಕೇಳಿದಂತಹ ಯಾರ್ಯಾರು ನನ್ನ ಅಣ್ಣ ತಮ್ಮಂದಿರು, ತಾಯಂದಿರು, ಎಲ್ಲರೂ ಕೂಡ ಹಿರಿಯರು, ಕಿರಿಯರು ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ನೋಡಿ. ನೀವು ಯಾರ್ಯಾರು ಎಲ್ಲೆಲ್ಲಿಂದ, ಯಾವ ಊರಿಂದ ಈ ವಿಡಿಯೋವನ್ನ ಕೇಳ್ತಿದ್ದೀರನ್ನು ಗೊತ್ತಿಲ್ಲ, ಆದರೆ ನನಗೊಂದು ಈ ದಿನ ನಿಮ್ಮ ಕಮೆಂಟ್ ಮೂಲಕ ಬೇಕಾಗಿದೆ. ರಾಯರಿದ್ದಾರೆ, ಶ್ರೀರಾಘವೇಂದ್ರಾಯ ನಮಃ ಅಂತೇಳಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಎಷ್ಟು ಜನ ವ್ಯೂ ಮಾಡಿಸ್ತೀರೋ, ನೋಡ್ತೀರೋ ಅವರೆಲ್ಲರೂ ಕೂಡ ಈ ಕಮೆಂಟ್ನಲ್ಲಿ ಮಾಡಿ. ಮತ್ತೆ ಯಾರ್ಯಾರು ಆಟೋದ ಮೇಲೆ, ನಿಮ್ಮ ಕಾರಿನ ಮೇಲೆ, ನಿಮ್ಮ ವಾಹನದ ಮೇಲೆ, ನಿಮ್ಮ ಸೈಕಲ್ ಮೇಲೆ, ನಿಮ್ಮ ದೇಹದ ಮೇಲೆ ರಾಯರಿದ್ದಾರೆ ಎಂಬುವಂತಹ ನಾಮವನ್ನ ಬರೆದಿದ್ದೀರೋ ಎಲ್ಲರೂ ಕೂಡ ನಾವು ಕೂಡ ಮಾಡಿದ್ದೇವೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಮತ್ತೆ ಬರುವ ದಿನಗಳಲ್ಲಿ ನಾವೊಂದು ಸಂಕಲ್ಪವನ್ನ ಮಾಡಿದ್ದೇವೆ. ಅದು ಶ್ರೀ ರಾಘವೇಂದ್ರ ಜಪಾಲಯ ಟ್ರಸ್ಟ್ ವತಿಯಿಂದ ಈ ಒಂದು 108 ಕೋಟಿ ಜಪಯಜ್ಞವನ್ನ ಮಾಡಲಿಕ್ಕೆ, ಆ ಒಂದು 108 ಕೋಟಿ ಜಪಯಜ್ಞ ಮಾಡಲಿಕ್ಕೆ ಸ್ಥಳ ಬೇಕು. ಒಂದು ಪ್ರಶಾಂತವಾದಂತಹ, ನೈಸರ್ಗಿಕವಾದಂತಹ ಸ್ಥಳ ಬೇಕು. ಆದ್ರಿಂದ ಇದು ನನ್ನ ಒಬ್ಬನಿಂದನೇ ಸಾಧ್ಯ ಇಲ್ಲ. ಆದ್ರಿಂದ ಪ್ರತಿಯೊಬ್ಬ ಭಕ್ತರಲ್ಲೂ ನಾನು ಬೇಡಿಕೊಳ್ತಿದ್ದೇನೆ, ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. www.japalaya.com ನಲ್ಲಿ ನೀವು ಆ ಒಂದು ವೆಬ್ಸೈಟ್ ಅನ್ನು ನೋಡಿದ್ರೆ ನಿಮಗೆ ಪೂರ್ತಿ ವಿವರ ಬರುತ್ತೆ. ಅಲ್ಲಿ ದೇಣಿಗೆಯ ವಿವರ ಕೊಟ್ಟಿದ್ದೇನೆ. ದಯವಿಟ್ಟು ನೀವು ಆ ವೆಬ್ಸೈಟ್ನ ಭೇಟಿ ಮಾಡಿ, ಮತ್ತೆ ನನ್ನ ನಂಬರನ್ನು ಕಾಲ್ ಮಾಡಿ, ನಿಮ್ಮ ಕೈಲಾದಂತಹ ಸಹಾಯನ ಮಾಡಿ. ಕಾರಣ ಈ ಜಪಾಲಯ ಅನ್ನೋದು ಮುಂದೊಂದು ದಿವಸ ಅಲ್ಲಿ ಸಾವಿರಾರು ಜನ ಕೂತು ಶ್ರೀರಾಘವೇಂದ್ರಾಯ ನಮಃ ಎನ್ನುವಂತಹ ಜಪಯಜ್ಞವನ್ನ ಮಾಡುವಂತಹ ಪರಿಸ್ಥಿತಿ ಆ ಒಂದು ಆಕಾಶಕ್ಕೆ ಕೇಳಬೇಕು. ಆ ಆಕಾಶದಿಂದ ಆ ರಾಯರು ಬೃಂದಾವನದಿಂದ ಎದ್ದು ನಮ್ಮ ಒಂದು ಆ ಜಪಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ನನ್ನ ಆಸೆ. ಹಾಗೂ ಈ ಜಪವನ್ನ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಲಾಭ ಇದೆ. ಅವರ ಹಣಕಾಸು ಆಗ್ಬೋದು, ಅವರ ಜೀವನದಲ್ಲಿ ನೆಮ್ಮದಿ ಆಗ್ಬೋದು, ಎಲ್ಲವೂ ಕೂಡ ಅವರ ಸಮಸ್ಯೆಗಳು ಕಳೀತವೆ. ಆ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅಂದ್ರೆ ರಾಯರೇ ಬುದ್ಧಿ ಕೊಟ್ಟಿದ್ದಾರೆ. ಹೋಗ್ತಾ ಹೋಗ್ತಾ ಅವರೇ ಕಲಿಸ್ತಾ ಹೋಗ್ತಾ ಇದ್ದಾರೆ. ನನಗೆ ಯಾವ ಗುರುಗಳು ಇಲ್ಲ, ಯಾವ ದೀಕ್ಷೆಯೂ ಇಲ್ಲ, ಯಾವ ಅಳುಕಣಿಯೂ ಇಲ್ಲ. ರಾಯರೇ ನನಗೆ ಎಲ್ಲ. ಅದರಿಂದ ರಾಯರಿದ್ದಾರೆ. ಪ್ರತಿಯೊಬ್ಬ ಆಟೋ ಡ್ರೈವರ್ಗಳು, ಪ್ರತಿಯೊಬ್ಬ BMTC ಡ್ರೈವರ್ಗಳು ತಮ್ಮ ವಾಹನ ಮೇಲೆ, ಲಾರಿ ಮೇಲೆ, ನಿಮ್ಮ ದ್ವಿಚಕ್ರ ವಾಹನದ ಮೇಲೆ, ನಿಮ್ಮ ಕಾರಿನ ಮೇಲೆ, ನಿಮ್ಮ ದೇಹದ ಭಾಗದ ಮೇಲೆ ರಾಯರಿದ್ದಾರೆ ಅಂತ ಬರ್ಸ್ಕೊಂಡಿದ್ದೆಲ್ಲ ಎಲ್ಲ ಪುಣ್ಯವಂತರು. ಬರುವ ದಿನಗಳಲ್ಲಿ ಈ ಒಂದು ಜಪಾಲಯಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಈಗಲೇ ರಾಯರ ಜಪಾಲಯ ದೇವಾಲಯ ನಿರ್ಮಾಣಕ್ಕೆ, ಮಂದಿರ ನಿರ್ಮಾಣಕ್ಕೆ ದೇಣಿಗೆಯನ್ನ ನೀಡಿ. ಇಲ್ಲಿ ರಾಯರ ಮಂದಿರ ಕಟ್ಟಬೇಕಿದೆ, ರಾಯರ ಮೂರ್ತಿ ಸ್ಥಾಪನೆ ಆಗಬೇಕಿದೆ, ರಾಯರ ಮುಂದೆ 108 ಪೀಠವನ್ನ ಸ್ಥಾಪನೆ ಮಾಡಬೇಕಾಗಿದೆ. ಎಲ್ಲರೂ ಕೂಡ ಸೇರಿ ದಯವಿಟ್ಟು ನನ್ನ ಜೊತೆಗೆ ಕೈ ಜೋಡಿಸಿ ರಾಯರ ನಮ್ಮ ಜಪ ಮಾಡೋಣ. ಹಾಗೂ ನೀವು ಮನೆಯಿಂದಲೇ ಮಾಡುವಂತಹ ಜಪವನ್ನ ಅದು ಕೂಡ ಪ್ರಾರಂಭ ಮಾಡ್ತಿದ್ದೇವೆ. ಅದಕ್ಕೂ ಕೂಡ ಎಲ್ಲರೂ ಕೂಡ ಪ್ರತಿಯೊಂದು ವಿಷಯಕ್ಕೂ ಕೂಡ ನೀವು ನಂಬರನ್ನ ತೆಗೆದುಕೊಳ್ಳಿ. ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ 9353959277. ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಬೇಡಿ, ದಯವಿಟ್ಟು ವಾಟ್ಸಪ್ ಮಾಡಿ. ನಮ್ಮ ವಿಡಿಯೋನ ವೇಳೆಯಲ್ಲಿ ನಮಗೆ ವಿವರನ್ನ ಕೊಡ್ತೇವೆ. ಹಾಗೂ ಜಪಾಲಯದ ವಿವರವನ್ನ ನೀವು ಹಾಯ್ ಮಾಡಿದ ತಕ್ಷಣ ನಿಮಗೆ ಜಪಾಲಯದ ಡೀಟೇಲ್ಸ್ ಬರುತ್ತೆ. ಮತ್ತು ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ನೀವು ಇದರಲ್ಲಿ ವಾಟ್ಸಪ್ನಲ್ಲಿ ಹಾಕಿ ನಮ್ಮ ಬಿಡುವಿನ ಸಮಯದಲ್ಲಿ ನಿಮ್ಮನ್ನ ಕರೆ ಮಾಡ್ತೇವೆ. ಆದಷ್ಟು ಈ ರಾಯರ ಮಂದಿರಕ್ಕೆ ನಿಮ್ಮ ಕೈಲಾದಂಥದ್ದನ್ನ ಒಂದು ದೇಣಿಗೆಯಾಗಿ ನೀಡಿ. ಮತ್ತೆ ಈ 108 ಕೋಟಿ ಜಪಯಜ್ಞವನ್ನ ತಮ್ಮ ಮನೆಯಿಂದಲೇ ಹೇಗೆ ಮಾಡಬಹುದು ಅನ್ನೋದನ್ನ ನಾವು ತಿಳಿಸ್ತೇವೆ. ವಾಟ್ಸಾಪ್ನಲ್ಲಿ ಹಾಯ್ ಅಂತ ಕಳಿಸಿ ನಾವೆಲ್ಲರೂ ಸೇರಿ ಈ ಒಂದು ಜಪಾಲಯವನ್ನ ಕಟ್ಟೋಣ. 108 ಕೋಟಿ ಜಪಾಲಯ ಯಜ್ಞವನ್ನ ಮಾಡಿಯೇ ತೀರೋಣ. ಹಾಗೆ ಈ ಒಂದು ರಾಯರಿದ್ದಾರೆ ಎಂಬಂತಹ ಸ್ಟಿಕ್ಕರ್ ಕೂಡ ಜಪಾಲಯ ವತಿಯಿಂದ ವ್ಯವಸ್ಥೆ ಮಾಡುವಂತಹ ಸೌಕರ್ಯ ರಾಯರು ಮಾಡಲಿ. ನೀವೆಲ್ಲರೂ ಕೂಡ ಕಮೆಂಟ್ನಲ್ಲಿ ಹಾಕಿ ರಾಯರಿದ್ದಾರೆ, ಶ್ರೀರಾಘವೇಂದ್ರಾಯ ನಮಃ ಅಂತೇಳಿ ಈ ಜಪಾಲಯದ ಒಂದು ಈ ವಿಡಿಯೋವನ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ರಾಯರ ಭಕ್ತ ಚಾನಲ್ ಅನ್ನ ಮತ್ತಷ್ಟು ಜನರಿಗೆ ಮುಟ್ಟುವಂತೆ ಮಾಡಲಿ. ನೀವು ಒಂದು ಶೇರ್ ಮಾಡಿದ್ರೆ, ಒಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ
ಸಾವಿರಾರು ಜನಕ್ಕೆ ತಲುಪ್ತದೆ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಂದು ವಿಡಿಯೋ ಕೂಡ ಇಲ್ಲಿ ರಾಯರ ಬಗ್ಗೆ ಇರುತ್ತೆ. ಶೇರ್ ಮಾಡಿ. ಈ ರಾಯರ ಭಕ್ತ ಚಾನಲನ್ನು ಬೆಂಬಲಿಸಿ. ಹಾಗೂ ಜಪಾಲಯದ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು. ಶ್ರೀ ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.